ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 68. ನಿನ್ನ ಮಾತು ನಿಜ ಕಣಪ್ಪ. ವೃದ್ಧಾಪ್ಯದಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಇರಬೇಕೆಂದು ಎಲ್ಲರೂ ಬಯಸ್ತಾರೆ. ಕೆಲವರಿಗೆ ಆ ಭಾಗ್ಯ ದೊರಕುತ್ತದೆ, ಆದರೆ ಇನ್ನು ಕೆಲವರಿಗೆ ಆ ಅದೃಷ್ಟ ಇರುವುದಿಲ್ಲ. ಮಕ್ಕಳು ಮೊಮ್ಮಕ್ಕಳು ವಿದೇಶದಲ್ಲಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿರ್ತಾರೆ. ಅವರೊಂದಿಗೆ ಮೊಬೈಲ್ ಮೂಲಕ ಕೂಡ ಹೆಚ್ಚು ಸಂಪರ್ಕ ಇರುವುದಿಲ್ಲ. ಆದರೆ ನಮ್ಮ ವಿಷಯದಲ್ಲಿ ನಮ್ಮ ಮಗ ನಾವಿರುವ ಊರಲ್ಲೇ ಇದ್ದರೂ ಅವನ ಜೊತೆ ಇರುವ ಅದೃಷ್ಟ ನಮಗಿಲ್ಲ ಎಂದರು ನಾರಾಯಣರವರು. ಅವರ ಮಾತಿನಲ್ಲಿದ್ದ ನೋವನ್ನು ಗುರುತಿಸಿದವ ವಸುಧರವರ ಕಡೆಗೆ ನೋಡಿದ. ಅವರ ಕಣ್ಣಂಚು ಒದ್ದೆಯಾಗಿತ್ತು. ವಸು, ಏನಿದೆಲ್ಲ? ನಿಮ್ಮ ದುಃಖಕ್ಕೆ ಕಾರಣವೇನು ಅಂತ ನನ್ನ ಹತ್ರನಾದರೂ ಹೇಳ್ಕೋಬಾರ್ದ? ನಾನೇನು ನಿಮಗೆ ಹೊರಗಿನವನ ಎಂದು ಗಂಭೀರವಾಗಿ ನುಡಿದ. ಹಾಗೆಲ್ಲ ಮಾತಾಡಬೇಡ ಕಣಪ್ಪ. ನೀನು ನಮ್ಮ ಮೊಮ್ಮಗ, ಯಾರೂ ಇಲ್ಲದ ನಮಗೆ ಆಶ್ರಯ ನೀಡಿದವನು. ನಿನ್ನ ಹತ್ರ ಹೇಳ್ಕೋಬಾರ್ದು ಅಂತೇನಿಲ್ಲ. ನಾವು ಅವರ ಜೊತೆ ಇರುವುದಿಲ್ಲ ಅಂತ ನಿರ್ಧರಿಸಲು 2 ಕಾರಣಗಳಿವೆ. ಒಂದು, ಈ ಮನೆ. ನಾವಿಲ್ಲಿಗೆ ಬಂದಾಗ್ಲಿಂದಲೂ ನಮಗೆ ಆಸರೆ ನೀಡಿದ ಮನೆ ಇದು. ಈ ಮನೆ, ಪರಿಸರ, ಸಿಂಬ ಮತ್ತು ಗಿಡಗಳು ಇದು ನಮ್ಮ ಪ್ರಪಂಚವಾಗಿ ಬಿಟ್ಟಿದೆ. ಇದನ್ನು ಬಿಟ್ಟು ಹೋಗಲು ಯಾಕೋ ಮನಸ್ಸು ಬರುವುದಿಲ್ಲ ಎಂದ ವಸುಧಾರವರಿಗೆ. ಇನ್ನೊಂದು ಕಾರಣವೇನು ವಸು ಎಂದು ಪ್ರಶ್ನಿಸಿದ. ಅವರು ಪತಿಯ ಕಡೆಗೆ ನೋಡಿದರು. ನಾರಾಯಣರವರು, ಅದು ಇಷ್ಟು ವರ್ಷ ನಾವು ನಮ್ಮ ಮಗ ಮತ್ತು ಸೊಸೆನ ತಪ್ಪು ತಿಳ್ಕೊಂಡಿದ್ವಿ. ಅವರು ನಮಗೆ ಅವಮಾನ ಆಗೋ ಥರ ನಡ್ಕೊಂಡ್ರು. ನನ್ನ ಮಗ ನನ್ನ ಮಾತಿಗೆ ಬೆಲೆ ಕೊಡದೆ ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡ ಅಂತ ಕೋಪ ಇತ್ತು. ಆದರೆ ಈಗ ನಿಜ ಏನು ಅಂತ ಗೊತ್ತಾಗಿದೆ. ಇಷ್ಟು ದಿನ ತಪ್ಪು ಮಾಡದೇ ಇದ್ದವರನ್ನು ಬೈದೆ. ನನ್ನ ಮಗ ಯಾವುದೇ ತಪ್ಪು ಮಾಡದಿದ್ರೂ ಅವನನ್ನು ದ್ವೇಷಿಸಿದೆ. ನಾನು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಮಗನ ಮಾತನ್ನು ನಂಬದೆ ಮೋಸ ಹೋದೆ. ನಾನು ಮಾಡಿದ ತಪ್ಪು ನನ್ನ ಮನಸ್ಸನ್ನು ಚುಚ್ತಾ ಇದೆ. ಅದಕ್ಕೆ ಅವರ ಜೊತೆ ಇರೋಕ್ಕೂ ನನಗಾಗ್ತಾ ಇಲ್ಲ. ನಾನು ಮಾಡಿದ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ಅವನಿಂದ ದೂರ ಇರ್ತೇನೆ. ಮೊದಲೆಲ್ಲ ಅವನಿಂದ ದೂರನೇ ಇದ್ದರೂ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಆದರೆ ಈಗ ಯಾಕೋ ತುಂಬ ನೋವಾಗ್ತಿದೆ ಎಂದು ಭಾವುಕರಾದರು. ಇದೆಲ್ಲ ಬರೀ ನಿಮ್ಮ ಅನಿಸಿಕೆಗಳಷ್ಟೇ. ನೀವು ಮಾವನ ಜೊತೆ ಇಲ್ಲ ಅಂತ ಅವರು ತುಂಬ ನೊಂದ್ಕೊಳ್ತಿದ್ದಾರೆ. ಹಳೇದ್ಯಾವುದು ಅವರ ಮನಸ್ಸಲ್ಲಿಲ್ಲ. ನೀವೇ ಅನಗತ್ಯವಾಗಿ ಅದರ ಬಗ್ಗೆ ಯೋಚಿಸಿ ಮನಸ್ಸು ಹಾಳು ಮಾಡ್ಕೋತಿದ್ದೀರಿ. ನಿಧಾನವಾಗಿ ಯೋಚಿಸಿ ನೋಡಿ. ಇಷ್ಟು ವರ್ಷ ಮಗನಿಂದ ದೂರ ಇದ್ದು ನಿಮಗೂ ನೋವು ಕೊಟ್ರಿ, ಅವರಿಗೂ ನೋವು ಕೊಟ್ರಿ. ಈಗಲೂ ಅದನ್ನೇ ಮಾಡ್ತಿದ್ದೀರಿ. ನಿಮ್ಮ ಮೊಮ್ಮಕ್ಕಳ ಬಗ್ಗೆ ಆದರೂ ಯೋಚಿಸಿದ್ದೀರಾ? ಅವರಿಗೂ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಇರಲ್ವಾ? ನಿಮಗೆ ನೀವು ಶಿಕ್ಷೆ ಕೊಡುವುದರ ಜೊತೆಗೆ ಅವರಿಗೂ ಶಿಕ್ಷೆ ಕೊಡ್ತಿದ್ದೀರಿ. ಇದು ಯಾವ ನ್ಯಾಯ ಎಂದಾಗ ಇಬ್ಬರೂ ಮೌನವಾಗಿ ಕುಳಿತರು. ಚಿಕ್ಕವನಾದರೂ ಅವನಿಗಿರುವ ಪ್ರಬುದ್ಧತೆ ತಮಗಿಲ್ಲ ಎಂದುಕೊಂಡರು. ನಾವು ನಮ್ಮ ಮಗನ ಮನೆಗೆ ಹೋಗ್ತೀವಪ್ಪ ಎಂದರು ನಾರಾಯಣರವರು. ಅದನ್ನು ಕೇಳಿದ್ದೇ ತಡ ಅವನ ಮುಖ ಅರಳಿತು. ಸದ್ಯ ಇವಾಗಲಾದರೂ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರಿ ಅಲ್ವಾ? ಅಷ್ಟೇ ಸಾಕು ನನಗೆ ಎಂದವ. ನಾನು ನಾಳೆ ಬಂದು ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೇನೆ ಎಂದ. ಮರು ಮಾತನಾಡದೆ ಸರಿ ಎಂದು ತಲೆಯಾಡಿಸಿದರು. ನಾನೇನು ಬರ್ತೇನೆ ಎಂದು ಹೊರಡಲನುವಾದಾಗ ಅಚಾನಕ್ಕಾಗಿ ಅವನ ಮುಂದೆ ಪ್ರತ್ಯಕ್ಷವಾದಳು ಅವನ ಮುದ್ದುಗೊಂಬೆ. ಅನಿರೀಕ್ಷಿತವಾಗಿ ಅವಳನ್ನು ಕಂಡಿದ್ದೇ ತಡ ಅವನ ಕಣ್ಣುಗಳ ಹೊಳಪು ದುಪ್ಪಟ್ಟದವು. ಪ್ರತಿ ಸಾರಿಯೂ ಹೀಗೆ ಅವಳು ಅವನ ಕಣ್ಮುಂದೆ ಬಂದಾಗಲೆಲ್ಲ ಇದೇ ಅವಳನ್ನು ಮೊದಲ ಸಾರಿ ನೋಡ್ತಿರುವಂತೆ ಅವಳಲ್ಲಿ ಕಳೆದು ಹೋಗುತ್ತಾನೆ ಅವನು. ಅದರ ಕಾರಣ ಇವತ್ತಿಗೂ ಅವನಿಗೆ ಸ್ಪಷ್ಟವಾಗಿ ತಿಳಿದಿಲ್ಲ. ಅವನನ್ನು ಕಂಡವಳ ತುಟಿ ಅರಳಿತು. ನೀನೇನಿಲ್ಲಿ ಎಂಬಂತೆ ನೋಡಿದವಳ ನೋಟ ಅರಿತವ. ಅಮ್ಮನ ಬರ್ತ್ಡೇ ಕೇಕ್ ಕೊಟ್ಟು ಹೋಗೋಣ ಅಂತ ಬಂದೆ ಎಂದ. ಪುಟ್ಟಿ, ಹೇಗಿದ್ಯಮ್ಮ ಎಂದು ಅಕ್ಕರೆಯಿಂದ ಕೇಳಿದ ವಸುಧಾರವರಿಗೆ, ಚೆನ್ನಾಗಿದ್ದೇನಜ್ಜಿ, ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವಂತೂ ನಮ್ಮ ಮನೆ ಕಡೆ ಬರೋದೇ ಇಲ್ವಲ್ಲ ಎಂದು ಸಪ್ಪೆ ಮೋರೆ ಹಾಕಿ ಹೇಳಿದವಳಿಗೆ, ನಾಳೆ ನಾವಿಬ್ಬರು ಅಲ್ಲಿಗೆ ಬರ್ತಿದ್ದೇವೆ. ಇನ್ಮುಂದೆ ನಿಮ್ಮ ಜೊತೆನೇ ಇರ್ತೇವೆ ಎಂದವರ ಮಾತು ನಂಬಲಾರದವಳಂತೆ ಅಚ್ಚರಿಯಿಂದ ಅವರತ್ತ ನೋಡಿದವಳೆ ಇದು ಕನಸೋ ನಿಜವೋ ಎಂದು ಅರಿಯಲು ತನ್ನ ಕೈಯನ್ನು ಜಿಗುಟಿದಳು. ಹಾ ಎಂದವಳು ಇದು ಕನಸಲ್ಲ, ನಿಜ ಎಂದರಿತು ತನ್ನ ತಾತನ ಕಡೆಗೊಮ್ಮೆ ನೋಡಿದಳು. ನಿಮ್ಮ ಅಜ್ಜಿ ಹೇಳ್ತಿರೋದು ನಿಜಾನೇ ಪುಟ್ಟಿ, ನಾವು ನಾಳೆ ಅಲ್ಲಿಗೆ ಬರ್ತಿದ್ದೇವೆ ಎಂದಾಗ ಖುಷಿಯಿಂದ ಚಿಕ್ಕ ಮಕ್ಕಳಂತೆ ಕುಣಿದಾಡಿದಳು. ತನ್ನವಳ ಈ ಹೊಸ ಪರಿಯ ನೋಡುತ್ತಾ ಕಳೆದೇ ಹೋದ ಹುಡುಗ ತನ್ನ ಹಿಂದಲೆ ಸವರುತ್ತಾ ಕಿರುನಗೆ ನಕ್ಕಾಗ ಅವಳ ದೃಷ್ಟಿ ಅತ್ತ ಹರಿಯಿತು. ಕ್ಷಣ ತಾನೇನು ಮಾಡುತ್ತಿರುವೆ ಎಂದು ವಾಸ್ತವದ ಅರಿವಾಗಿ ಮುಜುಗರದಿಂದಲೇ ಅವನತ್ತ ನೋಡಿದಳು. ಅವನು ತುಂಟನಗೆ ಬೀರಿದಾಗ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಪುಟ್ಟಿ, ಇಷ್ಟೊಂದು ನಾಚ್ಕೋಬೇಡ. ಆಮೇಲೆ ಮೊಮ್ಮಗ ನಮ್ಮ ಇರುವನ್ನು ಮರೆತು ನಿನ್ನ ಮುದ್ದು ಮಾಡಿದರೆ ಕಷ್ಟ ಎಂದು ಅವಳ ಕಾಲೆಳೆದರು ನಾರಾಯಣರವರು. ತಾತ, ನೀವಾ ಹೀಗೆಲ್ಲ ಮಾತಾಡ್ತಿರೋದು ಎಂದು ಅಚ್ಚರಿಯಿಂದ ಅವರತ್ತ ನೋಡಿ ಕೇಳಿದಳು. ಅವಳು ಕಂಡಿರುವ ಮಟ್ಟಿಗೆ ಅವಳ ತಾತ ಗಂಭೀರ ವ್ಯಕ್ತಿತ್ವವಿರುವ ವ್ಯಕ್ತಿ.
ಆದರೆ ಇಂದು ತನ್ನ ತಮ್ಮ ಹಾಗೂ ತಂಗಿಯ ಥರ ತನ್ನ ಕಾಲೆಳೆದದ್ದು ಅವಳಿಗೆ ನಿಜಕ್ಕೂ ಆಶ್ಚರ್ಯಕರ ವಿಷಯ. ನಿಂಗೆ ಗೊತ್ತಿಲ್ಲ ಪುಟ್ಟಿ, ನಿಮ್ಮ ತಾತ ಹೇಗೆ ಅಂತ. ಮೊದಲೆಲ್ಲ ಹೀಗೆ ಎಲ್ಲರ ಕಾಲೆಳೆಯುತ್ತಾ ತಮಾಷೆ ಮಾಡ್ತಾ ಖುಷಿ ಖುಷಿಯಾಗಿರ್ತಿದ್ರು. ಆದರೆ ಅವತ್ತಿನ ಆ ಘಟನೆಯ ನಂತರ ಇವರು ತುಂಬ ಗಂಭೀರವಾದರು ಎಂದು ತಮ್ಮ ಮಾತು ಮುಗಿಸಿದರು. ಶ್ರೇಯಾ ತನ್ನ ತಾತನನ್ನೊಮ್ಮೆ ಅಜ್ಜಿಯನ್ನೊಮ್ಮೆ ನೋಡಿದಳು. ಇಬ್ಬರ ಮುಖದಲ್ಲಿ ಸಣ್ಣ ದುಃಖದ ಛಾಯೆ. ಅದನ್ನು ಹೇಗಾದರೂ ಹೋಗಲಾಡಿಸಬೇಕೆಂದು, ಅಲ್ಲ, ನೀವಿಬ್ಬರು ಹೀಗೆ ನಿಂತಿರ್ತೀರೋ ಅಥವಾ ನನಗೆ ತಿನ್ನೋಕೇನಾದರೂ ಕೊಡ್ತೀರೋ? ನಿಮ್ಮನ್ನು ನೋಡಬೇಕು ಅಂತ ಬೆಳಗ್ಗೆ ತಿಂಡಿ ಕೂಡ ಮಾಡದೆ ಓಡೋಡಿ ಬಂದಿದ್ದೇನೆ ಎಂದವಳ ಮಾತು ಕೇಳಿ ವಸುಧಾರವರು ತಕ್ಷಣ ಅಡುಗೆ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದರೆ ಮೊಮ್ಮಕ್ಕಳು ಇಬ್ಬರು ಮಾತನಾಡಲಿ ತಾನು ಅವರ ಮಧ್ಯೆ ಯಾಕೆ ಎಂದುಕೊಂಡ ನಾರಾಯಣರವರು ಮಡದಿಯ ಬಳಿ ತೆರಳಿದರು. ಅವಳು ಅವನ ಕಡೆಗೆ ಕೃತಜ್ಞತೆಯಿಂದ ನೋಡಿದಳು. ಅವನದು ಯಾವಾಗಲೂ ಅವಳೆಡೆಗೆ ಆರಾಧನಾ ಭಾವವೇ. ಥ್ಯಾಂಕ್ಸ್ ಹಿತ್ ಎಂದು ಮೆಲ್ಲನುಸುರಿದಳು. ಥ್ಯಾಂಕ್ಸ್ ಯಾಕೆ ಎಂದು ಅವಳು ಯಾವ ವಿಷಯಕ್ಕೆ ಧನ್ಯವಾದಗಳನ್ನು ಹೇಳ್ತಿದ್ದಾಳೆ ಎಂಬ ಅರಿವಿಲ್ಲದೆ ಕೇಳಿದ. ತಾತ ಮತ್ತು ಅಜ್ಜಿ ನಮ್ಮ ಜೊತೆ ನಮ್ಮ ಮನೆಯಲ್ಲಿರಲು ಒಪ್ಪಿದ್ದಕ್ಕೆ ಕಾರಣ ನೀನು ಅಂತ ನಂಗೆ ಗೊತ್ತು ಎಂದಾಗ ಸುಮ್ಮನೆ ಮುಗುಳ್ನಾಗೆ ಬಿರಿದವನು ಅದು ಹೇಗೆ ಹೇಳ್ತೀಯಾ ಎಂದು ಪ್ರಶ್ನಿಸಿದ. ಇಷ್ಟು ದಿನ ಒಪ್ಪದವರು ಈಗ ಒಪ್ಪಿದ್ದಾರೆ ಅಂದರೆ ಮತ್ತೇನು ಕಾರಣ ಇರುತ್ತೆ ಹಿತ್ ಎಂದವಳು. ಯು ಆರ್ ಆಲ್ವೇಸ್ ದೇರ್ ಫಾರ್ ಮೀ. ನನಗೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಪ್ರತಿ ಸಾರಿ ನನ್ನ ಕಷ್ಟದ ಸಮಯದಲ್ಲಿ ನೀನು ನನ್ನ ಜೊತೆ ಇರ್ತೀಯ. ಇದಕ್ಕೆಲ್ಲ ಹೇಗೆ ಥ್ಯಾಂಕ್ಸ್ ಹೇಳಲಿ ಎಂದು ಭಾವುಕಳಾದಳು. ಮತ್ತವಳೇ ಇದೆಲ್ಲ ನಾನು ಹೇಳ್ದೇನೆ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದಳು. ಅದಕ್ಕೆ ಉತ್ತರ ನಿಂಗೆ ಗೊತ್ತು ಶ್ರೀ ಎಂದ. ಅವನು ಏನು ಹೇಳ್ತಿದ್ದಾನೆ ಎಂದು ಅರಿಯದೆ ಪ್ರಶ್ನಾರ್ಥಕವಾಗಿ ಅವನ ಕಡೆಗೆ ನೋಡಿದಳು. ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ ಶ್ರೀ. ನಿನ್ನ ಖುಷಿ ನಂಗೆ ತುಂಬ ಮುಖ್ಯ. ಅದಕ್ಕೆ ಯಾವಾಗಲೂ ನಿನ್ನ ಬಗ್ಗೆ ವಿಚಾರಿಸ್ತಾನೆ ಇರ್ತೇನೆ. ಅಜ್ಜಿ ತಾತನ ವಿಷಯ ನನಗೆ ಪ್ರೇಕ್ಷಾ ಹೇಳಿದ್ಲು. ನೀನು ಅವಳ ಹತ್ರ ವಿಷಯ ಹೇಳಿದ್ದೆ ತಾನೆ? ಹೌದು. ನಂಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ತಕ್ಷಣ ಅವನ ಕಣ್ಣುಗಳನ್ನೇ ದಟ್ಟಿಸಿದಳು. ಆ ಕಣ್ಣುಗಳಲ್ಲಿ ಹರಿಯುವ ಒಲವಿನ ಮಹಾಪೂರಕ್ಕೆ ಸೋತವಳೆ ಕ್ಷಣ ಏನನಿಸಿತೋ ಏನೋ ಅವನ ಭುಜಕ್ಕೊರಗೆ ಕಣ್ಣು ಮುಚ್ಚಿದಳು. ಅನಿರೀಕ್ಷಿತವಾದ ಅವಳ ಈ ಚರ್ಯೆಗೆ ಆಶ್ಚರ್ಯ ಮೂಡಿದರೂ ಅವನ ಮುಖದಲ್ಲಿ ಕಿರುನಗೆ ಮೂಡಿತು. ಬಹುಶಃ ನಾರಾಯಣರವರು ಬರದೇ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಹಾಗೇ ಕುಳಿತಿರುತ್ತಿದ್ದಳೇನು. ಅವರ ದನಿ ಕೇಳಿ ಅವನಿಂದ ದೂರ ಸರಿದು ಕುಳಿತಳು. ಪರವಾಗಿಲ್ಲ ಪುಟ್ಟಿ, ನಾವೇನು ಅಂದ್ಕೊಳ್ಳಲ್ಲ. ಅಷ್ಟಕ್ಕೂ ಅವನು ನಿನ್ನವನೇ ತಾನೆ ಎಂದ ನಾರಾಯಣರವರ ಮುಖದಲ್ಲಿ ನಗುವಿತ್ತು. ಇಬ್ಬರಿಗೂ ತಿಂಡಿ ತಂದಿದ್ದೇನೆ, ತಿಂಡಿ ತಗೊಳ್ಳಿ ಎಂದು ವಸುಧಾರವರು ಇಬ್ಬರಿಗೂ ತಿಂಡಿ ಕೊಟ್ಟರು. ತಿಂಡಿ ತಿಂದು ಸ್ವಲ್ಪ ಹರಟೆ ಹೊಡೆದು ನಂತರ ಶ್ರೀಹಿತ್ ತನ್ನ ಆಫೀಸ್ಗೆ ಹೋದರೆ ಶ್ರೀಯಾ ಬೇಕರಿಯ ದಾರಿ ಹಿಡಿದಳು. ಶ್ರೀ, ಇವತ್ತು ತುಂಬ ಖುಷಿಯಾಗಿದ್ಯಾ, ಏನು ಸಮಾಚಾರ ಎಂದು ಹುಬ್ಬೇರಿಸಿದಳು ಪ್ರೇಕ್ಷಾ. ಅದು ಅಜ್ಜಿ ತಾತನನ್ನು ನೋಡ್ಕೊಂಡು ಬಂದೆ. ಅವರಿನ ಮುಂದೆ ನಮ್ಮ ಜೊತೆ ನಮ್ಮ ಮನೇಲೇ ಇರ್ತಾರಂತೆ, ಅದಕ್ಕೆ ತುಂಬ ಖುಷಿಯಾಗಿದ್ದೇನೆ ಎಂದಳು ಚಂದದ ನಗುವಿನೊಂದಿಗೆ. ಅಬ್ಬಾ, ಕೊನೆಗೂ ಆ ಸಮಸ್ಯೆ ಕೂಡ ಪರಿಹಾರವಾಯ್ತಲ್ಲ. ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇದ್ರೇನೆ ಚಂದ ಶ್ರೀ. ಆದರೆ ಯಾಕೋ ಯಾವಾಗಲೂ ಏನಾದರೂ ಸಮಸ್ಯೆ ನಿನ್ನ ಬೆನ್ನಟ್ಟಿ ಬರುತ್ತಲೇ ಇರುತ್ತದೆ. ಯಾಕೆ ಯಾವಾಗಲೂ ಹೀಗೆ ಎಂದು ತನಗೆ ಯಾವಾಗಲೂ ಮನಸ್ಸಿನಲ್ಲಿ ತೋರುವ ಸಂದೇಹವನ್ನು ಅವಳ ಮುಂದೆ ವ್ಯಕ್ತಪಡಿಸಿದಳು. ಅವಳು ಆ ಮಾತು ಹೇಳುವಾಗ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೊಂದು ಸಮಸ್ಯೆ ಶ್ರೀಯಾಳ ಜೀವನದಲ್ಲಿ ಬರುವ ವಿಷಯ ಅವಳಿಗಾಗ ತಿಳಿದಿರಲಿಲ್ಲ. ಸುಮ್ಮನೆ ನಕ್ಕವಳೆ. ಸಮಸ್ಯೆಗಳಿಲ್ಲದ ಬದುಕಿಲ್ಲ ಪ್ರೇಕ್ಷಾ. ಜೀವನ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ದೇವರಿಗೆ ಯಾರನ್ನು ತುಂಬ ಇಷ್ಟ ಅವನವರಿಗೆ ಹೆಚ್ಚೆಚ್ಚು ಸಮಸ್ಯೆಗಳನ್ನು ಕೊಡ್ತಾ ಇರ್ತಾನಂತೆ. ಅದರ ಹಿಂದೆ ದೇವರಿಗೆ ನಮ್ಮೇಲಿರುವ ಅತಿಯಾದ ಪ್ರೀತಿ ಹಾಗೂ ಕಾಳಜಿ ಇದೆಯಂತೆ. ಅಷ್ಟು ಪ್ರೀತಿ ಇದ್ದರೆ ಯಾಕಪ್ಪ ಕಷ್ಟ ಕೊಡ್ತಾನೆ ಆ ದೇವರು ಅಂತ ಅಪ್ಪನನ್ನು ಪ್ರಶ್ನಿಸಿದಾಗ ಅವರು ಹೇಳಿದ್ದು ಇಷ್ಟೇ, ಯಾವ ಮನುಷ್ಯ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತಾನೋ ಅವನು ಮಾನಸಿಕವಾಗಿ ತುಂಬ ಬಲವಂತನಾಗಿರುತ್ತಾನೆ. ಅದಕ್ಕಾಗಿಯೇ ಭಗವಂತ ಕಷ್ಟಗಳನ್ನು ಕೊಡ್ತಿರೋದು ಅಂತ ಎಂದವಳೆ. ನನಗಿದೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಈಗ ಜೀವನದಲ್ಲಿ ಸಮಸ್ಯೆ ಬರದಿದ್ದರೆ ಭಯವಾಗುವುದು ಎಂದು ನಕ್ಕಳು. ಎಲ್ಲದಕ್ಕೂ ಏನೋ ಒಂದು ಹೇಳ್ತೀಯ, ನನ್ನ ತಲೆಗಿದೆಲ್ಲ ಅರ್ಥ ಆಗೋದಿಲ್ಲ ಎಂದು ತಲೆ ಕೆರೆದುಕೊಂಡ ಪ್ರೇಕ್ಷಾ ನಾನು ನನ್ನ ಕೆಲಸ ಮಾಡ್ತೇನೆ ಎಂದು ತನ್ನ ಕೆಲಸದಲ್ಲಿ ತೊಡಗಿದಳು. ಅವಳ ಮಾತಿಗೆ ಮುಗುಳ್ನಗೆ ಬಿಟ್ಟಿದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಕೆಲಸದ ನಡುವೆ ಯಾಕೋ ಶ್ರೀಹಿತ್ ತುಂಬ ನೆನಪಾಗುತ್ತಿದ್ದ. ಮೊಬೈಲ್ ಕೈಯಲ್ಲೇ ಹಿಡಿದುಕೊಂಡವಳು ಅವನಿಗೆ ಕರೆ ಮಾಡಲ್ಲ ಎಂದು ಯೋಚಿಸಿದಳಾದರೂ ಯಾವತ್ತೂ ಇಲ್ಲದ್ದು ಇವತ್ತು ಮಾಡಿದರೆ ಏನಂದುಕೊಳ್ಳುವನೋ ಎಂದು ಆ ಯೋಚನೆಯನ್ನು ಬದಿಗಿಟ್ಟು ವಾಟ್ಸಪ್ ತೆರೆದು ನೋಡಿದಳು. ಹಿತ್ ಎಂಬ ಹೆಸರಿನ DP ಏನಿರಬಹುದು ಎಂದು ಮೊದಲ ಸಾರಿ ಕುತೂಹಲದಿಂದ ನೋಡಿದಳು. ಪರಸ್ಪರ ಕೈ ಜೋಡಿಸಿರುವ 2 ಕೈಗಳ ಚಿತ್ರವಿತ್ತು. ತಕ್ಷಣ ಅವಳ ಮುಖದಲ್ಲಿ ನಗು ಅರಳಿತು. ತನ್ನ ಮತ್ತು ಅವನ ಕೈಯದು ಎಂದು ತನಗೆ ತಾನೇ ಕಲ್ಪಿಸಿಕೊಂಡವಳಿಗೆ ಇವತ್ತು ತನಗೇನೋ ಆಗಿದೆ. ಗಮನವೆಲ್ಲ ಕೆಲಸಕ್ಕಿಂತ ಹೆಚ್ಚಾಗಿ ಅವನ ಕಡೆಗೆ ಇದೆ ಎಂದನಿಸಿತು. ಏನಾದರಾಗಲಿ ಎಂದು ವಾಟ್ಸಪ್ನಲ್ಲಿ ಹಾಯ್ ಎಂದು ಸಂದೇಶ ಕಳುಹಿಸಿ ತಕ್ಷಣ ಅದನ್ನು ಅಳಿಸಿದಳು.
ಅತ್ತ ತನ್ನ ಕೆಲಸದಲ್ಲಿ ವ್ಯಸ್ತನಾಗಿದ್ದವನಿಗೆ ಮೊಬೈಲ್ ನೋಟಿಫಿಕೇಶನ್ ಎಚ್ಚರಿಸಿತು. ಶ್ರೇಯಾಳಿಂದ ಏನೋ ಸಂದೇಶ ಬಂದಿದೆ ಎಂದು ಅರಿತವನ ಮೊಗದಲ್ಲಿ ಮಂದಹಾಸ ಮೂಡಿತು. ಸಂದೇಶ ತೆರೆದು ನೋಡಿದಾಗ ಅವಳು ಅದನ್ನು ಅಳಿಸಿದ ವಿಷಯ ತಿಳಿದು ತುಸು ಬೇಸರವಾದರೂ ತಾನಾಗಿ ತಾನೇ ಇವತ್ತು ಸಂದೇಶ ಕಳುಹಿಸಿದ್ದು ಅವನಿಗೆ ಖುಷಿಯಾಗಿತ್ತು. ಪ್ರಶ್ನಾರ್ಥಕ ಚಿಹ್ನೆಯನ್ನು ಸಂದೇಶದಲ್ಲಿ ಕಳುಹಿಸಿದ. ಅವನ ಸಂದೇಶ ಬಂದಾಗ ಸಂತೋಷಗೊಂಡವಳೆ ತಕ್ಷಣ ಪ್ರತ್ಯುತ್ತರ ಕಳುಹಿಸದೆ ಸ್ವಲ್ಪ ಹೊತ್ತಿನ ಬಳಿಕ ಸಾರಿ, ಬೈ ಮಿಸ್ಟೇಕ್ ಆಗಿ ಮೆಸೇಜ್ ನಿಂಗೆ ಸೆಂಡ್ ಆಯಿತು ಎಂದು ಸುಳ್ಳಾಡಿದಳು. ಇಟ್ಸ್ ಓಕೆ, ಊಟ ಮಾಡಿದ್ಯಾ ಎಂದು ಕಳುಹಿಸಿದ. ಇಲ್ಲ, ಮನೆಗೆ ಹೋಗಿ ಊಟ ಮಾಡಬೇಕು. ನಿನ್ನ ಊಟ ಆಯಿತಾ? ಇಲ್ಲ. ಅಷ್ಟರಲ್ಲಿ ಶ್ರೇಯಾಳನ್ನೇ ಗಮನಿಸುತ್ತಿದ್ದ ಪ್ರೇಕ್ಷಾ ಅವಳನ್ನು ನೋಡಿ ತುಂಟನಾಗಿ ಬೀರಿದರೆ ಶ್ರೇಯಾ ಶ್ರೇಹಿತ್ಗೆ ಬಾಯಿ ಎಂದು ಸಂದೇಶ ಕಳುಹಿಸಿ ಮೊಬೈಲ್ ಪಕ್ಕಕ್ಕಿಟ್ಟಳು. ಯಾರ ಜೊತೆ ಚಾಟಿಂಗ್? ಅಣ್ಣನ ಜೊತೆಗಾ ಎಂದು ಕಣ್ಣು ಹೊಡೆದಳು. ಅಲ್ಲ, ಅದು ಏರ್ಟೆಲ್ ಮೆಸೇಜ್, ರಿಚಾರ್ಜ್ ಮಾಡಲಿಕ್ಕೆ ಹೇಳಿ ಮೆಸೇಜ್ ಮಾಡಿದ್ದಾರೆ ಎಂದು ಸುಳ್ಳಾಡಿದಳು. ಏರ್ಟೆಲ್ ಅವರಿಂದ ಮೆಸೇಜ್ ಬಂದರೆ ನಿನ್ನ ಮುಖದಲ್ಲಿ ಯಾಕೆ ಈ ನಾಚಿಕೆ ನಗು ಎಂದು ಕೇಳಿದಳು. ಶ್ರೇಯಾ ವಿಷಯ ಬದಲಾಯಿಸಲು ನೀನು ಹೋಗಿ ಊಟ ಮಾಡು, ನಾನು ಮನೆಗೆ ಹೋಗ್ತಿದ್ದೇನೆ ಎಂದು ತನ್ನ ಸ್ಕೂಟಿಯ ಕೀ ಹಿಡಿದು ಹೊರಟಳು. ನೀನು ಸುಳ್ಳು ಹೇಳಿದರೆ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡ್ಯಾ ಶ್ರೀ ಎಂದು ತನ್ನಲ್ಲೇ ಹೇಳಿಕೊಂಡು ನಕ್ಕಳು ಪ್ರೇಕ್ಷಾ. ಮುಂದುವರಿಯುವುದು